ನಾವು ಹಾಕಿರುವಂತಹ ಕೇಸನ್ನ ವಾಪಸ್ ತಗೊಳ್ತೀವಿ, ರದ್ದು ಮಾಡಿ ಅಂತ ಮತ್ತೆ ಹೋಗಿದ್ದಾರೆ. ಓಕೆ, ನನಗೆ ಗೊತ್ತಿಲ್ಲ ಅದು. ಈಗ ನೀವು ಕೇಳಿರುವಂತ ಪ್ರಶ್ನೆಗೆ ನನಗೆ ನೇರ ಮಾಹಿತಿ ಇಲ್ಲ. ಆದ್ರೆ ಒಂದು ತನಿಖೆ ಆಗುವಂತದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರ್ತಕ್ಕಂಥ ಒಂದು ಆರೋಪವನ್ನ ಅವರೆಲ್ಲ ಮಾಡಿದ್ರು. ಈಗ ನಾವು ವಾಪಸ್ ತಗೊಳ್ತಿದ್ದು ಹೇಳಿದ್ರೆ ನನಗೆ ನೋಡುವಂಥದ್ದು ಅದ್ರಲ್ಲಿ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದು ಬಹಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಯಾವ ಒಂದು ಸಂಚಲನ ಇಡೀ ದೇಶದಲ್ಲೇ ಮೂಡಿಸಿದ್ರು. ಈಗ ಮತ್ತೆ ನಾವು ಬಂದು ಅದು ಯಾರ್ದು ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಕಂಪ್ಲೇನೆಂಟೇ ಹೇಳ್ತಾ ಇದ್ದಾರಾ ಅಥವಾ ಇನ್ನೊಬ್ರು ಬೇರೆ ಯಾರು ಹೇಳ್ತಾ ಇದಾರ ಗೊತ್ತಿಲ್ಲ. ಆದ್ರೆ ತನಿಖೆ ಮುಂದುವರೆದಿದೆ. ತನಿಖೆ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇರುವಂತ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖಾ ಅವರು ಇದರ ಪ್ರಕಾರ ಏನ್ ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು SIT ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದೆರಡು ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು SIT ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಹೇಳ್ಬೇಕಾಗ್ತದೆ, ಗೃಹ ಸಚಿವರು ಹೇಳ್ಬೇಕಾಗ್ತದೆ. ತನಿಖೆ ಅಂತೂ ನಡೀತಾ ಇದೆ. ಆದ್ರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಅದನ್ನ ತೀರ್ಮಾನ ಮಾಡಕ್ ಸಾಧ್ಯ ಇಲ್ಲ ಅಂತ ಕೂಡ ನನಗೆ ಅನ್ಸುತ್ತೆ. ಇನ್ನೂ ತನಿಖೆ ಮಾಡತಕ್ಕಂಥ ಸಮಯ ಅವಕಾಶ ಬೇಕಾಗ್ಬೋದು ಅವ್ರಿಗೆ. ಆದ್ರೆ ಅದೇನೇ ಇದ್ರು ಕೂಡ ಗೃಹ ಸಚಿವರು ತೀರ್ಮಾನ ಮಾಡ್ತಾರೆ. ನೋಡಿ, ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನೀವು ಯಾಕೆ ಹೋದ್ರಿ ಅಂತ ನೀವು ಕೇಳಕ್ ಆಗೋದಿಲ್ಲ ನಮ್ಮನ್ನ, ಅಲ್ವಾ? ನಾವು ಹೋಗ್ತಾ ಇದ್ರೆ ಮೊದಲೇ ಬಾರಿಗೇನು ಹೋಗ್ತಾ ಇಲ್ಲ, ಹಲವಾರು ಬಾರಿ ಹೋಗಿದ್ದೆ. ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ, ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಇನ್ನೇನು ಹೇಳಕ್ ಹೋಗೋದಿಲ್ಲ. ಬೇರೆ ಬೇರೆ ಚರ್ಚೆ ನಡೀತಾರೆ. ಕೆಲವರು ಕೈ ಬಿಡಬೇಕು ಅಂತ ಹೇಳ್ತಾರೆ, ಕೆಲವರು ಅಧ್ಯಕ್ಷ ಮಾಡಬೇಕು ಅಂತಾರ, ಇನ್ನು ಕೆಲವರು ಮುಖ್ಯಮಂತ್ರಿ ಮಾಡಬೇಕು ಅಂತಾರೆ, ಅಧಿಕಾರ ಹಂಚಿಕೊಂಡಿದ್ದಾರೆ. ನೋಡಿ, ತಮ್ದು ಪಾತ್ರ ಸರ್. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ವೇಕೆನ್ಸಿನೇ ಇಲ್ಲ ಅಲ್ಲ, ಯಾಕೆ ಚರ್ಚೆ ಮಾಡಬೇಕು? ಚರ್ಚೆ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿಗಳು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾವ ಕ್ರಾಂತಿನೂ ಇಲ್ಲಪ್ಪ. ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿ ಆಗೋದೂ ಇಲ್ಲ. ಯಾವ ಕ್ರಾಂತಿನೂ ಆಗೋದಿಲ್ಲ. ಯಾವ್ದೋ ನೋಡಿ, ಯಾರೋ ಒಬ್ರಿಬ್ರು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಇಷ್ಟು ದೊಡ್ಡ ಇಶ್ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಆಯ್ತಾ? ಬಹುತೇಕ ನಮ್ಮಲ್ಲಿ 95% ಕಾಂಗ್ರೆಸ್ ಇರುವಂತ ಶಾಸಕರೇ ಇರ್ಬೋದು, ನಾವೆಲ್ಲರೂ ಇರ್ಬೋದು. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ನಾವೆಲ್ಲರೂ ಭದ್ರಾಗಿರ್ತೀವಿ. ನಾಳೆ ನನ್ನ ತೆಗಿಬೇಕು ಅಂತ ಹೇಳಿದ್ರೆ ಮುಂದೆ ಸ್ಥಾನದಿಂದ ನಾವು ಹೋಗ್ತೀವಿ, ಇರಿ ಅಂತ ಹೇಳಿದ್ರೆ ಇರ್ತೀವಿ, ಇನ್ನೊಬ್ಬರಿಗೆ ಮಾಡ್ಬೇಕಂತ ಮಾಡ್ತಾರೆ. ಅದೇನೇ ಇದ್ರು ಕೂಡ ಅದು ತೀರ್ಮಾನ ಆಗ್ಬೇಕು, ಕೂತ್ಕೊಂಡು ಚರ್ಚೆ ಮಾಡಿ. ಆದ್ರೆ ಈಗ ಈ ಚರ್ಚೆ ಏನಿದಲ್ಲ, ಇದು ಮಾಡತಕ್ಕಂಥ ಸಂದರ್ಭನೇ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಇದ್ದಾರೆ, ಮುಖ್ಯಮಂತ್ರಿ ಇದ್ದಾಗ ಈ ಪ್ರಶ್ನೆ ಚರ್ಚೆ ಆಗ್ಲೇಬಾರದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.